ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಜಸ್ಟ್ ಸಿಂಪಲ್ ಆಗಿ ಹೇಗೆ ರೆಡಿ ಆಗೋದು ಅನ್ನೋದನ್ನು ಗೆಟ್ ರೆಡಿ ವಿತ್ ಮೀ ಅಂತ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಸೊ ಮೊದಲನೇದಾಗಿ ನಾನು ಲ್ಯಾಕ್ಮಿದು ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೆ, ಅದಾದಮೇಲೆ ಪ್ರೈಮರ್ನ ಅಪ್ಲೈ ಮಾಡಿದೆ. ಸೊ ಈಗ ನಾನು ಅಪ್ಲೈ ಮಾಡ್ತಾ ಇರೋದು ಜಸ್ಟ್ ಹರ್ಬ್ ಸೋಡಾ, ಒಂದು ಕಾಂಪ್ಯಾಕ್ಟ್. ಸೊ ಇದು ಲಿಕ್ವಿಡ್ ಕಾಂಪ್ಯಾಕ್ಟ್. ಸಿಂಪಲ್ ಆಗಿ ರೆಡಿ ಆಗಬೇಕು ಅಂತಂದರೆ ಇಷ್ಟು ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ಐಬ್ರೋಸ್, ಕಾಜಲ್, ಮಸ್ಕರಾ ಮತ್ತು ಸ್ವಲ್ಪ ಲೈಟಾಗಿ ಬ್ಲಷ್, ಮತ್ತು ನಾನು ಅಪ್ಲೈ ಮಾಡ್ತೀನಿ ಲಿಪ್ಸ್ಗೆ ಅಂತ ಹೇಳಿ ಲಿಪ್ ಇಂಜೆಕ್ಷನ್. ಆಫ್ಟರ್ ದಟ್ ಸ್ವಲ್ಪ ಸಮಯ ಆದಮೇಲೆ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತೀನಿ. ಸೊ ನನಗೆ ಶೋಸ್ ಇಲ್ಲ ಅಂತ ಅಂದಾಗ, ಎಲ್ಲಾದರೂ ಜಸ್ಟ್ ಹೊರಗಡೆ ಹೋಗಿ ಬರಬೇಕು ಅಂತ ಅಂದಾಗ ಹೀಗೆ ನಾನು ಸಿಂಪಲಾಗಿ ಕಾಂಪ್ಯಾಕ್ಟನ್ನು ಅಪ್ಲೈ ಮಾಡಿ ದೆನ್ ಜಸ್ಟ್ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಿ ಹೊರಡ್ತೀನಿ. ಸೊ ಈಗ ನಾನು ಅಪ್ಲೈ ಮಾಡ್ತಾ ಇರೋದು ಲಿಪ್ ಇಂಜೆಕ್ಷನ್ ಅಂತ. ದಿಸ್ ವಿಲ್ ಎನ್ಹಾನ್ಸ್ ಯುವರ್ ಲಿಪ್ಸ್. ತುಂಬ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಬರ್ನಿಂಗ್ ಸೆನ್ಸೇಷನ್ ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಇಟ್ಸ್ ರಿಯಲಿ ನೈಸ್. ಆ್ಯಂಡ್ ಈಗ ನೈಕಾಯಿಂದ ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ, ಲಿಕ್ವಿಡ್ ಐಬ್ರೋಸ್. ಸೊ ಇದು ಬ್ರೌನ್ ಕಲರಲ್ಲಿ ಇದೆ, ನಾಟ್ ಡಾರ್ಕ್ ಬ್ಲ್ಯಾಕ್. ಸೊ ಒಳ್ಳೆ ಫಿನಿಶಿಂಗನ್ನು ಕೊಡ್ತು. ಸ್ವಲ್ಪ ಡ್ರೈ ಆದಮೇಲೆ ನನಗೆ ಒಂದು ರೀತಿ ಫ್ರೀಸ್ ಆದಂಗೆ ಅನ್ನಿಸ್ತು. ಸೊ ಅದಕ್ಕೆ ಮುಂಚೆಯಿಂದ ನಾನು ಪೌಡರ್ ಬೇಸ್ ಇದನ್ನು ಯೂಸ್ ಮಾಡ್ತಾ ಇದ್ದೆ. ದಿಸ್ ಈಸ್ ಆಲ್ಸೋ ಓಕೆ. ಇಫ್ ಯು ವಾಂಟ್ ಯು ಕ್ಯಾನ್ ಆರ್ಡರ್ ಫ್ರಮ್ ನೈಕಾ ಆ್ಯಂಡ್ ಸೆಫೋರಾನಲ್ಲಿ ನಿಮಗೆಲ್ಲನೂ ಕೂಡ ಸಿಗುತ್ತೆ. ನೀವಲ್ಲಿ ವಿಸಿಟ್ ಮಾಡಿ ಸೆಫೋರಾ ಸ್ಟೋರ್ನಲ್ಲಿ ಬೈ ಮಾಡ್ಬೋದು. ಆ್ಯಂಡ್ ಈಗ ಎಲ್ಲರೂ ತುಂಬ ಆನ್ಲೈನಲ್ಲಿ ಆನ್ಲೈನಲ್ಲಿ ಆರ್ಡರ್ ಮಾಡೋದ್ರಿಂದ ಸೊ ಈಸಿಯಾಗಿ ನೀವು ಅದನ್ನ ಬೈ ಮಾಡಬಹುದು. ಸೊ ಮಸ್ಕರಾ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಸೊ ನನಗೆ ಐ ಲೈನರ್ ಏನಿದೆ ಅದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಮಸ್ಕರಾ ಹಾಕಿ ಇಫ್ ಐ ವಾಂಟ್ ಕೆಳಗಡೆ ಕಾಜಲ್ನ ಅಪ್ಲೈ ಮಾಡ್ತೀನಿ ಅಷ್ಟೇ. ಸೊ ಈ ಕಾಜಲು ಕೂಡ ಅಷ್ಟೇ, ಮೇಲೆ ಐ ಲೈನರ್ ಆಗಿ ಕೂಡ ಯೂಸ್ ಮಾಡಬಹುದು. 2 in 1 ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಬರೀ ಮಸ್ಕರಾ ಆದಮೇಲೆ ಈ ಥರ ಕಾಜಲ್ ಥರ ಯೂಸ್ ಮಾಡಬೇಕು ಅಂದ್ರೂ ಕೂಡ ಯೂಸ್ ಮಾಡಬಹುದು. ಹಾಗೆ ಐ ಲೈನರ್ ಆಗಿ ಕೂಡ ಇದನ್ನು ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ದಿಸ್ ಇಸ್ ದ ಲುಕ್. ಈಗ ನಾನು ಬ್ಲಷನ್ನು ಸಿಂಪಲ್ಲಾಗಿ ಅಪ್ಲೈ ಮಾಡ್ತೀನಿ. ಸೊ ಇದರಲ್ಲೇ ಒಂದು ಶೈನಿ ಬೇಸ್ ಅಂದರೆ ಶಿಮರ್ ಥರ ಇರೋದ್ರಿಂದ ಸೊ ನನಗೆ ಬೇರೆ ಇನ್ನೂ ಅಪ್ಲೈ ಮಾಡಬೇಕು ಅಂತ ಅನಿಸಿಲ್ಲ, ಸಾಕು ಇಷ್ಟು. ಇದಾದಮೇಲೆ ನಾನು ಸರೋಸ್ಕಿಯ ರೆಗ್ಯುಲರ್ ಆಗಿ ಹಾಕ್ಕೊಳ್ಳುವಂಥ ಈ ಒಂದು ಸ್ಟಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಟ್ಸ್ ರಿಯಲಿ ಲುಕ್ಸ್ ನೈಸ್ ಅಂತಲೇ ಹೇಳ್ಬೋದು. ಸಿಂಪಲ್ ಆಗು ಕೂಡ ಇರುತ್ತೆ. ಇತ್ತೀಚೆಗೆ ನಾನು ಇಮಿಟೇಷನ್ ಜ್ಯುವೆಲರೀಸ್ನ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಅದನ್ನು ತೊಗೊಳ್ಳೋದಾಗಲಿ ಯೂಸ್ ಮಾಡೋದಾಗಲಿ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದು ಈಗ ರೀಸೆಂಟಾಗಿ ಆರ್ಡರ್ ಮಾಡಿದಂಥ ಒಂದು ಪರ್ಫ್ಯೂಮ್ ಇದು. ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು. ಹೇಗಿರುತ್ತೋ ಏನೋ ಅಂತ ಹೇಳಿ ನಾನು ಆನ್ಲೈನಲ್ಲಿ ಜಾಸ್ತಿ ಈ ಥರ ಪ್ರಾಡಕ್ಟ್ಸನ್ನು ಆರ್ಡರ್ ಮಾಡಲ್ಲ, ಬಟ್ ತರಿಸ್ಕೊಂಡೆ. ಬೇಸಿಕಲಿ ನಾನು ಯಾವುದೇ ಪ್ರಾಡಕ್ಟ್ ಆದ್ರೂ ಕೂಡ ಸ್ಟೋರ್ಗೆ ವಿಸಿಟ್ ಮಾಡಿ ಅದನ್ನು ಟಚ್ ಆ್ಯಂಡ್ ಫೀಲ್ ಮಾಡಿ ಸೊ ಹೇಗಿರುತ್ತೆ ಅಂತ ಆಮೇಲೆ ಆರ್ಡರ್ ಮಾಡೋದು. ಇದು ಕೂಡ ಅಷ್ಟೇ ನೋಡಿ, ನಾನು ಆಗಲೇ ಹೇಳ್ದಾಗೆ ಲಿಪ್ ಇಂಜೆಕ್ಷನ್ನ ಅಪ್ಲೈ ಮಾಡಿ ಒಂದು ಮೇಕೋವರ್ ಎಲ್ಲ ಆಗೋವರೆಗೂ ಬಿಡ್ತೀನಿ. ಸೊ ಅದಾದಮೇಲೆ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತೀನಿ. ಎಸ್, ಈ ಲಿಪ್ಸ್ಟಿಕ್ ಬಂದು ಜಸ್ಟ್ ಹರ್ಬ್ಸ್ ಅವ್ರದ್ದು ಸಿಂಪಲ್ ಮಿನಿ ಲಿಪ್ಸ್ಟಿಕ್ ಅಂತಲೇ ಹೇಳಬಹುದು. ಸೊ ಚೆನ್ನಾಗಿ ಅನಿಸುತ್ತೆ, ನನಗಂತೂ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಸೊ ನಾನು ಯೂಸ್ ಮಾಡೋ ಕೂಂಬು ಈ ಥರ ವುಡನ್ ಕೂಂಬನ್ನು ಯೂಸ್ ಮಾಡ್ತೀನಿ. ಬಟ್ ಸ್ಟಿಲ್ ಚಿಕ್ಕದು ದೊಡ್ಡದು ಎಲ್ಲ ಥರದಿದ್ರೂ ಕೂಡ ಪ್ಲಾಸ್ಟಿಕ್ ಕೂಮ್ಸನ್ನು ನಾನು ಅಷ್ಟೊಂದು ಯೂಸ್ ಮಾಡಲ್ಲ. ಸೊ ಇದೇ ಥರ ವುಡನ್ ಕೂಮ್ಸನ್ನೇ ನಾನು ಯೂಸ್ ಮಾಡೋದು. ಆ್ಯಂಡ್ ಈಗ ನಾನು ವೇರ್ ಮಾಡ್ತಾ ಇರೋಂಥ ನನ್ನ ವಾಚ್ ಕಲೆಕ್ಷನ್ಸ್ನ ನೀವು ಆಲ್ರೆಡಿ ನೋಡಿರ್ತೀರ. ಸೊ ಇದು ನನ್ನ ಫೇವ್ರೆಟ್ ವಾಚ್ ಅಂತಲೇ ಹೇಳ್ಬೋದು, ಫಾಸಲ್ದು. ಆ್ಯಂಡ್ ರೈಟ್ ಹ್ಯಾಂಡಿಗೆ ನಾನು ಅಷ್ಟೊಂದು ರಿಂಗ್ಸನ್ನು ಯೂಸ್ ಮಾಡಲ್ಲ. ಸೊ ಲೆಫ್ಟ್ ಹ್ಯಾಂಡಿಗೆ 2 ಡೈಮಂಡ್ ರಿಂಗನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಮಿನಿ ಬ್ಯಾಗ್ ನಾನು ಗೋವಾದಿಂದ ತೊಗೊಂಡು ಬಂದಿದ್ದು. ಎಷ್ಟೊಂದು ಬ್ಯಾಗ್ಸ್ ಇದೆ, ನಾನು ಯೂಸೇ ಮಾಡ್ತಾ ಇರಲಿಲ್ಲ. ಸೊ ಇವತ್ತು ತೊಗೊಂಡೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಲುಕ್ ಫಾರ್ ಅ ಡೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೃಷ್ಣ ಟಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಡೂ ಕಮೆಂಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.